ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿಯ ವಿವರದ ಬಗ್ಗೆ ತಿಳಿಯೋಣ. ಪರಾಭವ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ಸೋಮವಾರ ಬಂದಿದೆ. ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಮೋಹಿನಿ ಏಕಾದಶಿ ವ್ರತಕಥೆಯು ಹೀಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಂ ಗಣಪತಯೇ ನಮಃ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಈ ಹಿಂದೆ ಅರ್ಜುನ ಕೃಷ್ಣನನ್ನು ಕುರಿತು, ಹೇ ಗೋವಿಂದ, ಈ ಜಗತ್ತಿನಲ್ಲಿ ಯಾವ ವ್ರತಕಥೆಯಿಂದ ಮನಸ್ಸಿನ ದುರಾಸೆ, ದುಷ್ಟ ಚಿಂತನೆಗಳ ದೂರವನ್ನು, ಮೋಹ ಪಾಪ ನಾಶವನ್ನು ಮಾಡುವಂತಹ ಒಂದು ವ್ರತ ವಿಧಾನವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು. ಕೃಷ್ಣ ಹೇಳಿದ, ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತಹ ಉತ್ತಮವಾದ ವ್ರತ ಒಂದಿದೆ. ಇದನ್ನು ಆಚರಿಸುವುದರಿಂದ ಮನದ ಇಷ್ಟಾರ್ಥಗಳು ನೆರವೇರುತ್ತದೆ, ಭಗವಂತನ ಕೃಪೆಗೂ ಪಾತ್ರರಾಗುತ್ತಾರೆ ಎಂದನು. ಅರ್ಜುನ ಕೇಳಿದ, ಹಾಗಾದರೆ ಈ ವ್ರತದ ವೃತ್ತಾಂತ ಹಾಗೂ ವಿಧಾನವನ್ನು ತಿಳಿಸುವ ಕೃಪೆ ಮಾಡು ಎಂದು ಹೇಳಿದ. ಕೃಷ್ಣ ಅದರ ಪೂರ್ವಕಥೆಯನ್ನು ತಿಳಿಸುತ್ತಾ, ತ್ರೇತಾಯುಗದಲ್ಲಿ ರಾವಣನ ಕಾರಣದಿಂದಾಗಿ ಸೀತಾದೇವಿ ರಾಮನಿಂದ ದೂರವಿದ್ದ ಸಮಯ, ದುಃಖಿತನಾದ ರಾಮನು ವಸಿಷ್ಠ ಮಹರ್ಷಿಗಳಲ್ಲಿಗೆ ಬಂದು ವಿಷಯವನ್ನು ಹೇಳಿದನು. ಗುರುದೇವ, ಜನಕ, ನಂದಿನಿ, ಸೀತೆ ನನ್ನ ಬಳಿ ಇಲ್ಲದಿರುವುದು ನನಗೆ ಅತೀವ ದುಃಖ ತಂದಿದೆ. ಇದನ್ನು ದೂರ ಮಾಡುವ ಒಂದು ಉತ್ತಮೋತ್ತವಾದ ವ್ರತವನ್ನು ಉಪದೇಶಿಸಿ ಎಂದಾಗ ವಸಿಷ್ಠರು ಏಕಾದಶಿ ವ್ರತಕಥೆಯನ್ನ ಹೇಳುತ್ತಾರೆ. ದಶರಥ, ರಾಮ, ಕೇಳು, ಲೋಕದಲ್ಲಿ ಪರಮ ಭಾಗವತರಿಂದಲೂ ದೇವತೆಗಳಿಂದಲೂ ಋಷಿಮುನಿ ಹಾಗೂ ತಪಸ್ವಿಗಳಿಂದಲೂ ಆಚರಿಸಲ್ಪಡುವ ಉತ್ತಮವಾದ ವ್ರತವೆಂದರೆ ಅದನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ. ಈ ವ್ರತವನ್ನು ಆಚರಿಸುವ ವ್ಯಕ್ತಿಯ ದುಷ್ಟ ಕಾಮನೆಗಳು, ದುಷ್ಟ ಚಿಂತನೆಗಳು, ಮೋಹ ದುರಾಸೆಗಳು ದೂರಾಗಿ ಭಗವಂತನ ಕೃಪೆಯು ದೊರೆಯುತ್ತದೆ. ಹಿಂದೆ ಸರಸ್ವತಿ ನದಿ ತಟದಲ್ಲಿ ಭದ್ರಾವತಿ ಎಂಬ ಪ್ರಾಂತ್ಯದಲ್ಲಿ ದ್ಯುತಿಮಂತನೆಂಬ ಮಹಾರಾಜ ಸಕಲ ಸಂಪದನಾಗಿ ವೈಭವೋಪೇತನಾಗಿ ಆಳುತ್ತಿದ್ದನು. ಆ ರಾಜ್ಯದಲ್ಲಿ ನಾರಾಯಣನ ಪರಮಭಕ್ತನಾದ ಧನಪಾಲನೆಂಬ ವೈಶ್ಯನು ಅತ್ಯಂತ ಪ್ರೀತ್ಯದ್ವರವುಳ್ಳವನಾಗಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಧರ್ಮಛತ್ರ, ಅನ್ನ ಸತ್ರಗಳನ್ನು, ಕೆರೆ ಕಟ್ಟೆ ಬಾವಿಗಳನ್ನು, ದಾರಿಹೋಕರಿಗೆ ತಂಗು ದಾಣಗಳನ್ನು ನಿರ್ಮಿಸಿ ಲೋಕೋಪಕಾರಿಯಾಗಿ ಬಾಳುತ್ತಿದ್ದ. ವೈಶ್ಯನಿಗೆ 5 ಪುತ್ರರಿದ್ದು, ದೊಡ್ಡ ಮಗ ದುಷ್ಟನಾಗಿದ್ದು ಸದಾ ಮಧುಪಾನ ಸೂಕ್ತನಾಗಿ ವೇಶ್ಯೆಯರ ಸಹವಾಸ ಮಾಡಿ ಜೂಜು ಇತ್ಯಾದಿ ದುಶ್ಚಟಗಳ ದಾಸನಾಗಿದ್ದ. ಮನೆಯವರೆಲ್ಲ ಇವನನ್ನು ಸರಿದಾರಿಗೆ ತರಲು ಯತ್ನಿಸಿ ಸೋತು ಹೋಗಿ ಕೊನೆಗೆ ಕುಟುಂಬಸ್ಥರು, ಸಂಬಂಧಿಕರು ಇವನ ಉಪಟಳವನ್ನು ತಾಳಲಾಗದಿದ್ದಾಗ ಮನೆಯಿಂದ ಹೊರಹಾಕಿದರು. ಮನೆಯಿಂದ ಹೊರಹಾಕಿದ ಮೇಲೆ ಸ್ವಲ್ಪ ದಿನಗಳ ತನಕ ಮೈ ಮೇಲಿದ್ದ ಆಭರಣ, ರೇಷ್ಮೆ ವಸ್ತುಗಳನ್ನು ಮಾರಿ ಜೀವನ ಸಾಗಿಸುತ್ತಾನೆ. ಕೈ ಖಾಲಿಯಾದಾಗ ಕಳ್ಳತನ ಮಾಡಿ ಹೊಟ್ಟೆ ಹೊರೆಯುತ್ತಿದ್ದನು. ಒಮ್ಮೆ ಕಳ್ಳತನ ಮಾಡುವಾಗ ಸೈನಿಕರ ಕೈಗೆ ಸಿಕ್ಕಿಬಿದ್ದು ರಾಜನೆದುರು ನಿಲ್ಲಿಸಿದರು. ಕಳ್ಳ ಧರ್ಮಿಷ್ಠನಾದ ವೈಶ್ಯೆ ಧನಪಾಲನ ಮಗನೆಂದು ತಿಳಿದು ರಾಜ ಕ್ಷಮಿಸಿ ಹಾಗೆ ಕಳಿಸಿದ. ಇಷ್ಟಾದರೂ ಇವನು ಕಳ್ಳತನ ಬಿಡದೆ ಮುಂದುವರಿಸಿ ಕಳ್ಳತನದ ಜೊತೆಗೆ ಕ್ರೂರತನವನ್ನು ಹೆಚ್ಚಾಗಿ ಮತ್ತೊಮ್ಮೆ ಸಾಕ್ಷಿ ಸಮೇತ ರಾಜಭಟ್ಟರ ಕೈಗೆ ಸಿಕ್ಕಿಬಿದ್ದ. ಈಗ ರಾಜನು ಕ್ಷಮಿಸಲಿಲ್ಲ. ಹೀಗಾಗಿ ಕಾರಾಗೃಹದಲ್ಲಿ ಕೊಡುವ ಶಿಕ್ಷೆಯನ್ನೇ ಜಾರಿ ಮಾಡಿದರು. ಎಲ್ಲ ಶಿಕ್ಷೆಗಳ ಅವಧಿ ಮುಗಿದ ನಂತರ ಆತನನ್ನು ರಾಜ್ಯದಿಂದಲೇ ಬಹಿಷ್ಕರಿಸಿ ಹೊರ ದೂಡಲ್ಪಟ್ಟ. ರಾಜಾಜ್ಞೆಯಂತೆ ಭಟರು ಆತನನ್ನು ಊರಿನಿಂದ ಹೊರಹಾಕಿದ ಮೇಲೆ ಅವನ ಸಹಾಯಕ್ಕೆ ಈಗ ವೇಶ್ಯೆಯಾಗಲಿ ದುಷ್ಟ ಗೆಳೆಯರಾಗಲಿ ಬರಲಿಲ್ಲ. ಈಗ ಈತ ಒಬ್ಬಂಟಿಯಾದ ಹೊಟ್ಟೆ ತುಂಬಿಕೊಳ್ಳಲು ಪಶು ಪಕ್ಷಿಗಳನ್ನು ಬೇಟೆಯಾಡಿ ಅದನ್ನೇ ತಿನ್ನುತ್ತಾ ಚರ್ಮವನ್ನ ಮಾರುತ್ತಿದ್ದ. ಚರ್ಮದ ಸಲುವಾಗಿ ಹಸು, ಎಮ್ಮೆ, ಜಿಂಕೆ, ಆಡು ಇಂಥ ಸಾಧು ಪ್ರಾಣಿಗಳನ್ನು ಹಿಂಸಿಸಿ ಕೊಂದು ಚರ್ಮ ಮಾರಿದ ಹಣವನ್ನು ತನ್ನ ಖರ್ಚಿಗೆ ಬಳಸಿಕೊಳ್ಳುತ್ತಿದ್ದ. ಹೀಗೆ ಒಮ್ಮೆ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಿದ್ದ. ಆದರೆ ಆ ದಿನ ಎಲ್ಲಿಯೂ ಒಂದು ಸಣ್ಣ ಬೇಟೆಯೂ ಸಿಗದೆ ಕುಡಿಯಲು ನೀರು ಇಲ್ಲದೆ ಆಯಾಸದಿಂದ ಬಳಲಿದ. ಆಹಾರ ಮತ್ತು ನೀರಿಗಾಗಿ ಅಲೆದು ಅಲೆದು ಗಂಗಾ ನದಿಯ ತಟದಲ್ಲಿ ಬಂದು ಬಿದ್ದು ಬಿಟ್ಟ.
ಆ ಸಮಯಕ್ಕೆ ಸ್ನಾನ ಮಾಡುವ ಸಲುವಾಗಿ ಬಂದಿದ್ದ ಕೌಂಡಿನ್ಯ ಮಹರ್ಷಿಗಳು ತಮ್ಮ ವಸ್ತುಗಳನ್ನು ನದಿ ನೀರಿನಲ್ಲಿ ಜಾಲಾಡಿ ದಡಕ್ಕೆ ಎಸೆದಾಗ ಅದು ವೈಶ್ಯನ ಮಗನ ಮುಖದ ಮೇಲೆ ಬಿದ್ದಿತು. ಬಿಸಿಲಿನಿಂದ ಬಳಲಿದ್ದ ಅವನಿಗೆ ದೇಹಾಯಾಸ ಕಳೆದು ಸ್ವಲ್ಪ ಚೈತನ್ಯ ಬಂದಿತು. ಮಹರ್ಷಿಗಳ ಬಳಿ ಬಂದು ಕೈ ಮುಗಿದು, ಹೇ ಋಷಿವರ್ಯರೇ, ತಾವು ದಯಮಾಡಿ ನನಗೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡಿ ಎಂದು ನಡೆದ ವಿಚಾರವೆಲ್ಲವನ್ನು ತಿಳಿಸಿದ. ಇದನ್ನು ಆಲಿಸಿದ ಕೌಂಡಿನ್ಯ ಮಹರ್ಷಿಗಳು ಹೀಗೆ ಹೇಳಿದರು: ಈಗ ಬಂದಿರುವ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಇದನ್ನು ಮೋಹಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ನೀನು ಇಡೀ ದಿನ ಉಪವಾಸವಿದ್ದು ನಾಮ ಸ್ಮರಣೆ ಮಾಡಿ ಏಕಾದಶಿ ಆಚರಿಸುವುದರಿಂದ ನಿನ್ನ ಎಲ್ಲ ಕಷ್ಟಗಳಿಂದ ಪಾರಾಗಬಹುದು ಎಂದರು. ವ್ರತಾಚರಣೆಯ ವಿವರಣೆಯನ್ನು ತಿಳಿಸಿದರು. ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಗ್ಗೆ ನಿತ್ಯಾನುಕ್ರಮಗಳನ್ನು ಮುಗಿಸಿ ಸ್ನಾನ ಮಾಡಿ ಭಗವಂತನ ಮುಂದೆ ಕೈ ಮುಗಿದು ಪ್ರಾರ್ಥಿಸುತ್ತಾ ಅದ್ಯಸ್ಮಿತಾ ನಿರಾಹಾರ ಶ್ವೋಭೂತೆ ಪರಮೇಶ್ವರಃ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಮೋಹಿನಿ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಮೋಹಿನಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪ ಮಾಡಬೇಕು. ದಶಮಿಯ ದಿನ ಮಧ್ಯಾಹ್ನ ಮಾತ್ರ ಭೋಜನ ಸ್ವೀಕರಿಸಿ ರಾತ್ರಿಯಿಂದ ಉಪವಾಸ ಆರಂಭಿಸಿದರೆ ದ್ವಾದಶಿ ಎಂದು ಪಾರಣೆ ಮಾಡಬೇಕು. ಈ ರೀತಿ ಏಕಾದಶಿ ವ್ರತವನ್ನು ಆಚರಿಸಿದರೆ ನೀನು ಇಲ್ಲಿಯ ತನಕ ಮಾಡಿದ ಪಾಪ ಕರ್ಮಗಳು ಕಳೆದು ನಿನ್ನ ದುಷ್ಟ ಆಸೆಗಳು ದೂರವಾಗಿ ಭಗವಂತನ ಕೃಪೆಗೆ ಪಾತ್ರನಾಗುವೆ ಎಂದು ಆಶೀರ್ವದಿಸಿದರು. ಮಹರ್ಷಿಗಳು ಹೇಳಿದಂತೆ ವೈಶ್ಯನ ಮಗ ಮೋಹಿನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ತಾನು ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ಪಡೆದನು ಎಂಬ ವಿಷಯವನ್ನು ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೇಳಿದರು. ಇದೇ ವಿಷಯವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿ, ಇಂಥ ಏಕಾದಶಿ ವ್ರತಕತೆ ಮಹಿಮೆಯನ್ನು ಹೇಳಿಕೊಳ್ಳುವವರಿಗೆ ಕೇಳಿದವರಿಗೆ ವಿಷ್ಣು ಸಾಯುಜ್ಞ ಪದವಿ ದೊರೆಯುವುದು ಎಂಬುದನ್ನು ತಿಳಿಸಿದನು. ಏಕಾದಶಿ ವ್ರತವು ಕ್ರಮದಂತೆ ಅಲ್ಲದಿದ್ದರೂ ಫಲಾಹಾರ ಅಥವಾ ಹಣ್ಣು ಸೇವಿಸಬಹುದು. ಉಪ್ಪಿಲ್ಲದ ಆಹಾರವನ್ನ ಸೇವಿಸುತ್ತಾರೆ. ಮುಖ್ಯವಾಗಿ ಹೆಸರುಬೇಳೆ, ಅಕ್ಕಿ ಬೇಯಿಸಿ ಬೆಲ್ಲ, ತುಪ್ಪ ಅಥವಾ ತೆಂಗಿನ ತುರಿ ಹಾಕಿ ಸೇವಿಸಬಹುದು. ಹೀಗೆ ಉಪ್ಪು ಹಾಕಿರದ ಆಹಾರವನ್ನು 3-4 ದಿನಗಳು ಕಟ್ಟುನಿಟ್ಟಾಗಿ ಹೋಮ, ಹವನ, ಯಾಗ ಅಥವಾ ವಿಶೇಷ ದಿನಗಳು ಕಟ್ಟುನಿಟ್ಟಾಗಿ ವ್ರತ ಪೂಜೆ ಮುಗಿಯುವವರೆಗೂ ತನಕ ಉಪ್ಪು ಖಾರ ಇಲ್ಲದ ಆಹಾರವನ್ನು ಸೇವಿಸುತ್ತಾರೆ. ಒಪ್ಪತ್ತು ಆಹಾರ ಸೇವಿಸಬಹುದು. ಅವರವರ ಆರೋಗ್ಯಕ್ಕನುಗುಣವಾಗಿ ಅನುಸರಿಸಿ ಏಕಾದಶಿಯನ್ನ ನೆನಪಿಟ್ಟುಕೊಂಡು ಶಿವ ಕೇಶವರ ಸ್ಮರಣೆ ನಿರಂತರ ಮಾಡಿದರೂ ದೇಹ ಮನಸ್ಸು ಶುದ್ಧವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಪಾಪ ಕರ್ಮಗಳು ಕಳೆದು ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಈ ಪವಿತ್ರ ಮೋಹಿನಿ ಏಕಾದಶಿ ದಿನದ ಮಹಿಮೆ ನಮಗೆಲ್ಲರಿಗೂ ಧರ್ಮದ ಮಾರ್ಗವನ್ನು ತೋರಿಸಿ ಪಾಪಗಳಿಂದ ವಿಮೋಚನೆ ನೀಡಿ ಜೀವನದಲ್ಲಿ ಶುಭ ಫಲಗಳನ್ನು ನೀಡಲಿ. ಭಗವಂತನ ಕೃಪೆಯಿಂದ ನಮ್ಮ ಮನಸ್ಸು ಶುದ್ಧವಾಗಲಿ. ಭಕ್ತಿ ಮತ್ತು ಶಾಂತಿ ನಮ್ಮ ಜೀವನದಲ್ಲಿ ಸದಾ ನೆಲೆಸಲಿ. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗಿ ಐಶ್ವರ್ಯ ಮತ್ತು ಸುಖಗಳು ನಮ್ಮನ್ನು ಅನುಸರಿಸುತ್ತವೆ ಎಂಬ ನಂಬಿಕೆ ಇದೆ. ಇದೇ ರೀತಿ ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಶ್ರೀಹರಿ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ.